ಕೇರ್ಪೇಟೆ ತಾಲೂಕು ಬುಕ್ಕನಕೆರೆ ಹೋಬಳಿಯವರು ಸಹ ನಮ್ಮಲ್ಲಿ ಮತ್ತಿಕೆರೆ ಗಾಡಗನಹಳ್ಳಿ ಅಟ್ಟುಪೆ ಸೆಟ್ಟಹಳ್ಳಿ ಮತ್ತು ಬೀಬಾಚಹಳ್ಳಿ ಕಿಳಂಕುಪ್ಲು ಅಳೂರು ಈ ಭಾಗದ ಎಲ್ಲ ನಾಲೆ ಸ್ವಾಧೀನಕ್ಕೆ ಪಡಿಸ್ಕೊಂಡವ್ರೆ ನಾಲೆ ತೆಗಿಯೋಕ್ಕೆ ಜಮೀನನ್ನ. ಇದು ಆಲೆ 15ರಿಂದ 16 ವರ್ಷ ಆಗಿದೆ ಸಹ ಸ್ವಾಧೀನಪಡಿಸ್ಕೊಂಡು. ಆಮೇಲೆ ಕೋರ್ಟಿಂದ ಆದೇಶ ಆಗದೆ 2 ವರ್ಷ ಆಗಿದೆ, ದುಡ್ಡು ಹಾಕಿ ಅವರು ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಹಂಗಾಗಿ ಕೋರ್ಟಿಂದ ಜಪ್ತಿಗೆ ಇದು ಮಾಡವ್ರೆ. ನಾವು ಸಾಮಾನುಗಳೆಲ್ಲನೂ ಜಪ್ತಿ ಮಾಡಿಸಿದ್ವಿ. ಕೃಷ್ಣೇಗೌಡ ಅಂತ ಸರ್, ಕೆಳಂಕಪ್ಲು. ಸರ್, ನಮ್ಮ ಕಕ್ಷಿದಾರರು ಮಾತಾಡಿದ್ದಾರೆ. ಏನಪ್ಪ ವಿಚಾರ ಅಂದರೆ, ಈ ಬೂಕಿನಕೆರೆ ಹೋಬಳಿ ಮತ್ತಿಕೆರೆ, ಚಿಕ್ಕಾಡಿನಹಳ್ಳಿ, ಬೀಬಾಚಹಳ್ಳಿ, ಅಳಿಯೂರು ಸುಮಾರು ಒಂದು 10ರಿಂದ 15 ಗ್ರಾಮದ್ದು 2006-7ನೇ ಇಸ್ವಿನಲ್ಲೇ ಹೇಮಾವತಿ ಕೆನಲ್ ಮಾಡಲಿಕ್ಕೆ ಭೂಶೋಧನೆ ಮಾಡಿಕೊಂಡ್ರು. ಭೂಶೋಧನೆ ಮಾಡ್ಕೊಂಡ್ಮೇಲೆ ಆ ಮೊದಲು ಕೊಟ್ಟಂಥ ಪರಿಹಾರ ತಗೊಂಡ್ಮೇಲೆ ಹೆಚ್ಚಿನ ಪರಿಹಾರಕ್ಕೆ ಮಂಡ್ಯದ ಸೆಷನ್ ಮಾನ್ಯ ನ್ಯಾಯಾಲಯದಲ್ಲಿ ನಾನೇ ವಕೀಲರು ಹಾಕ್ಕೊಂಡಿದ್ವಿ. ಹೆಚ್ಚಿನ ಪರಿಹಾರ ಕೊಡಿ ಅಂತ ಆರ್ಡರ್ ಮಾಡಿ 2.5 ವರ್ಷ ಆಗಿದೆ. ಕೋರ್ಟಿಂದ 8 ಬಾರಿ ಜಪ್ತಿ ಆದೇಶ ಆಗಿದೆ. ನಾವು ಕಚೇರಿಗೆ ಈಗ ಮೊನ್ನೆ ಹೇಮಾವತಿ ಆಫೀಸನ್ನು ಕೂಡ ಜಪ್ತಿ ಮಾಡಿದ್ವು, ನಿಮಗೆಲ್ಲ ಗೊತ್ತಿರೋ ವಿಚಾರ ಆಯಿತಾ. ಹೇಮಾವತಿ ಆಫೀಸಲ್ಲಿ ಎಲ್ಲ ಸಾಮಾನು ಜಪ್ತಿ ಮಾಡಿದ್ದೀವಿ. ಇವತ್ತು ನೋಡಿ 1 ತಿಂಗಳಾಗಿದೆ ಜಪ್ತಿ ಮಾಡಿ. ಸರ್ಕಾರ 1% ಕೂಡ ಅದನ್ನು ಸೀರಿಯಸ್ ತಗೊಂಡಿಲ್ಲ. ಈ ಗೌರ್ಮೆಂಟು ಒಂದು ಸರ್ಕಾರದ ಕಚೇರಿನ ಜಪ್ತಿ ಮಾಡೋದು ಅಂದರೆ ತಮಾಷೆ ವಿಚಾರ ಅಲ್ಲ. ಆ ಸರ್ಕಾರಕ್ಕೆ ಆಗ್ತಕ್ಕಂಥ ಅವಮಾನ ಅದು, ಆಯಿತಾ. 1 ತಿಂಗಳಾಗಿದೆ, ಸೀರಿಯಸ್ ತಗೊಂಡಿಲ್ಲ. ಈಗ ನೋಡಿ, ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಈ ಕುರ್ಚಿಗಳು, ಬೆಂಚ್ಗಳು, ಬೀರ್ಗಳು, ಕಂಪ್ಯೂಟರ್ಗಳೆಲ್ಲ ಕೂಡ ಜಪ್ತಿ ಮಾಡಿದ್ದೀವಿ. 3 ಬಾರಿ ನಾವು ಬಂದು ಕೇಳ್ಕೊಂಡಿದ್ದೀವಿ, ಸರ್ ಈ ಥರ ಜಪ್ತಿ ಆದೇಶ ಇದೆ, ಕೋರ್ಟ್ ಆರ್ಡರ್ ಇದೆ, ದಯಮಾಡಿ ಕಟ್ಟಿ. ಜಿಲ್ಲಾಡಳಿತಕ್ಕೆ ಒಂದು ಮರ್ಯಾದೆ ಪ್ರಶ್ನೆ, ಇದು DC ಅವರಿಗೆ ಮರ್ಯಾದೆ ಪ್ರಶ್ನೆ. ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರ್ ಸಾಹೇಬ್ರನ್ನು ಕೂಡ ಬಂದು ಭೇಟಿ ಮಾಡಿದ್ದೀವಿ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಮಾನ್ಯ DC ಅವರು ಇದನ್ನು ಸೀರಿಯಸ್ ತಗೊಂಡಿಲ್ಲ. ತಗೊಳ್ಬೇಕಾಯ್ತು, ಯಾಕೆಂದ್ರೆ ಇದು DC ಅವರ ಮರ್ಯಾದೆಯ ಪ್ರಶ್ನೆ, ಅವರ ಗೌರವದ ಪ್ರಶ್ನೆ. ಯಾಕೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಬ್ಬ ದಕ್ಷ ಅಧಿಕಾರಿಯಾಗಿ ಇಂಥ ವಿಷಯಗಳನ್ನ ಅದರಲ್ಲೂ ವಿಶೇಷವಾಗಿ ರೈತರುಗಳ ವಿಚಾರಗಳನ್ನ ಇವರು ಗಂಭೀರ ತಗೊಂಡಿಲ್ಲ. ಈಗ ಜಪ್ತಿ ಆದೇಶ ಆಗಿದೆ, ಜಪ್ತಿ ಮಾಡಿದ್ದೀವಿ. ಇವತ್ತು ನೋಡಿ, SL ಆಫೀಸಲ್ಲಿ 10ರಿಂದ 15 ಜನ ಅಧಿಕಾರಿಗಳಿದ್ದಾರೆ ಸರ್. ಏನು ಕೂಡ ಕೆಲಸ ಮಾಡಲಿಕ್ಕಲ್ಲಿಲ್ಲ. ಇದು ಕಾರಣ ಸರ್ಕಾರ. ಸರ್, ಸರ್ಕಾರ ಅಮೌಂಟ್ ರಿಲೀಸ್ ಮಾಡ್ದಾನೆ, ಅಧಿಕಾರಿಗಳು ಏನು ಮಾಡ್ತಾರೆ? ಗೌರ್ಮೆಂಟ್ ಅವರು ಅಮೌಂಟ್ ರಿಲೀಸ್ ಮಾಡ್ದಾನೆ, ಪಾಪ ವಿಶೇಷ ಭೂಸ್ವಾಧೀನಾಧಿಕಾರಿ ಆಗ್ಬೋದು, ಆ ಸ್ಟಾಫ್ ಏನು ಮಾಡ್ತಾರೆ ಪಾಪ. ನಾನು ಏನು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು, ಅದರಲ್ಲೂ ವಿಶೇಷವಾಗಿ ಈಗ ಹೊಸದಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ ಇವರು ರಾಮಲಿಂಗಾರೆಡ್ಡಿ ಅವರು, ಅವರೇ ನೀರಾವರಿ ಸಚಿವರು. ನೋಡಿ, ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಸಚಿವರು. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಕೂಡ ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಗೌರವ ಇದ್ದರೆ, ರೈತರ ಬಗ್ಗೆ ಕಳಕಳಿ ಇದ್ದರೆ, ಅವ್ರ ಇಲಾಖೆಯ ಗೌರವ ಘನತೆಯನ್ನು ಕಾಪಾಡ್ಕೋಬೇಕು ಅಂತಿದ್ರೆ ಮೊದಲು ರೈತರುಗಳಿಗೆ ಭೂ ಪರಿಹಾರ ರಿಲೀಸ್ ಮಾಡಲಿ. ನೋಡಿ ಸರ್, ಬಿಡದಿನಲ್ಲಿ 1 ಎಕರೆಗೆ 5 ಕೋಟಿ, 6 ಕೋಟಿ, 2 ಕೋಟಿ, 10 ಕೋಟಿ ಘೋಷಣೆ ಮಾಡ್ತಾವ್ರೆ. ನೋಡಿ, ಇಲ್ಲಿ ಭೂಮಿ ಸ್ವಾಧೀನ ಮಾಡ್ಕೊಂಡ್ರ ಜಮೀನಿಗೆ ಪರಿಹಾರ ಕೊಡೋ ದುಡ್ಡಿಲ್ಲ ಇರ್ತಾವೆ. ಅಲ್ಲಿ 10,000 ಕೋಟಿ, 5,000 ಕೋಟಿ ಅಮೌಂಟ್ ಕೊಡ್ತಾರೆ. ಕೊಡ್ಲಿ, ಅದು ಭೂ ಸ್ವಾಧೀನ ಮಾಡ್ಕೊಳ್ಳೋ ವಿಚಾರ ಬೇರೆ. ನಾನು ಹೇಳೋದು, ಆ ರೈತರು ಬೇರೆ ಇಲ್ಲ, ಈ ರೈತರು ಬೇರೆ ಇಲ್ಲ. ಇಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡು 15 ವರ್ಷ ಆಗಿದೆ, ಇವರು ಪರಿಹಾರ ಕೊಡೋ ದುಡ್ಡಿಲ್ಲ. ಅಲ್ಲಿ ಹೊಸ ಭೂಸ್ವಾಧೀನ ಕೈ ಹಾಕಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ 10 ಬಾರಿ ಹೇಳಿದ್ದೀವಿ ಜಪ್ತಿ. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ DC ಆಫೀಸು ಇದೇ ಮೊದಲನೇ ಬಾರಿ ಜಪ್ತಿ ಆಗಿರೋದು. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಸರ್, DC ಆಫೀಸು ಇದೇ ಮೊದಲನೇ ಬಾರಿ ಜಪ್ತಿ ಆಗಿರೋದು. ಇದ್ರ ಬಗ್ಗೆ ಮೊನ್ನೆ DC ಅವರು ಗಂಭೀರ ತಗೋಬೇಕು, ಜಿಲ್ಲಾ ಉಸ್ತುವಾರಿ ಗಂಭೀರ ತಗೋಬೇಕು. ಈ ಥರ ಆದರೆ ಜನ ಇಡೀ ಜಿಲ್ಲೆನಲ್ಲಿ ಇದಕ್ಕೆ ಕ್ಷಮಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಒಂದು ವೇಳೆ ಸರ್ ಏನಾದರೂ ಈ ಥರ ಜಪ್ತಿಗಳು ಕೋರ್ಟ್ ಆದೇಶ ಇದ್ರೂ ಕೂಡ ಇದಿಲ್ಲ, ಇವ್ರು ಏನಾದ್ರು ಜಪ್ತಿ ಆದೇಶಕ್ಕೆ ಬೆಲೆ ಕೊಡಲ್ಲ ಅನ್ನೋ ಸಹ ಮುಂದೆ ನಾವು ವಿಧಾನಸೌಧದ ಮುಂದೆ ನಾವು ಮತ್ತೆ ನಮ್ಮ ಕಕ್ಷಿದಾರರ ಬಗ್ಗೆ ಅಮಾನತ ಉಪವಾಸವನ್ನು ಮಾಡಬೇಕಾಗ್ತದೆ. ಇಷ್ಟೇ ನಾನು ಮಾತು ಮುಗಿಸ್ತೇನೆ. KR ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕೀಳನಕೊಪ್ಪಲು ಗ್ರಾಮದ ಸ್ವಾಮಿ KS ಅಂತ ನಮ್ಮದು ಸರ್. ಹೊಸಳ್ಳು ನಾಲೆಗೆ ಜಮೀನನ್ನ ಅಳವಡಿಸ್ಕೊಂಡಿದ್ದಾರೆ ಹೇಮಾವತಿಯವರು ಅಳವಡಿಸ್ಕೊಂಡಿರೋದ್ರಿಂದ ಆಲ್ರೆಡಿ ನಮ್ಮದು ಹೆಚ್ಚು ಕಡಿಮೆ ಸರ್ ನಾಲೆಗೆ ತಗೊಂಡು 4161 ಆಗಿ ಸರ್ 16ರಿಂದ 17 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿ ತನಕನೂ ಸರ್ ನಮಗೆ ಪರಿಹಾರ ಅಂತೂ ಸಿಕ್ಕಿಲ್ಲ. ಇವಾಗ ಹಿಂದೆ ಸರ್ ಸ್ವಲ್ಪ ಹಣ ಕೊಟ್ಟಿದ್ರು, ಹಣ ಕೊಟ್ಟಿರೋದ್ರಿಂದ ಇದು ನಮಗೆ ಸಾಲಲ್ಲ ಅಂತ ಅಂದ್ಬಿಟ್ಟು ಹೆಚ್ಚುವರಿಗೋಸ್ಕರ ಮಂಡ್ಯದ ನ್ಯಾಯಾಲಯಕ್ಕೆ ಮಾಮೂಲಿ ನಾವು ಲಾಯರ್ ಇಟ್ಕೊಂಡು ಅಪೀಲ್ ಆಗ್ತೇವೆ ಸರ್.
ಅಪೀಲಲ್ಲಿ ಏನಾಯ್ತು ಅಂತಂದ್ರೆ 2 ವರ್ಷದಲ್ಲೇ ಮಾಮೂಲಿ ತೀರ್ಮಾನ ಆಯ್ತು ಸರ್, ಇವ್ರಿಗೆ ಪರಿಹಾರನ ಕೊಡ್ಬೇಕು ಕಣಪ್ಪ ಅಂತ ಸರ್ಕಾರದಿಂದ ಆಲ್ರೆಡಿ ಪರಿಹಾರ ಆಯ್ತು ಸರ್. ಇದುವರೆಗೂ ಸರ್ ಅಧಿಕಾರಿ ವರ್ಗದವರು ಯಾರೂ ನಮಗೆ ಪರಿಹಾರನ ಇಲ್ಲಿ ತನಕ ಕೊಟ್ಟಿಲ್ಲ ಸರ್. ಅದರಿಂದ ಸರ್ ಕೋರ್ಟು ಏನು ತೀರ್ಮಾನ ಕೊಡ್ತು ಅಂತಂದ್ರೆ ಇದು SLO ಆಫೀಸಲ್ಲಿ ಜಪ್ತಿ ಮಾಡೋದಕ್ಕೆ ಸರ್ ಆದೇಶ ಕೊಡ್ತು. ಅದರಿಂದ ಸರ್ ಇವತ್ತು ನಾವು ಆದೇಶದ ಪ್ರಕಾರ ನಾವು ಈ ಚೇರು ಟೇಬಲ್ಲು ಇದನ್ನ ನಾವು ಸರ್ ಇವತ್ತು ನಾವು ಎಲ್ಲಾನು ಮಾಮೂಲಿ ತಂದಿಟ್ಟಿದೀವಿ ಸರ್. ಅದೇ ಇಷ್ಟು ಅವರು ಪರಿಹಾರ ಕೊಟ್ಟಿದ್ರೆ ಸರ್ ಇಲ್ಲಿ ತನಕ ನಾವು ಏನು ಮಾಡುವಂಗಿಲ್ಲ ಸರ್. 2 ವರ್ಷ ಕಾದಿದೀವ ನಾವು, ಬಡ್ಡಿ ಸಾಲ ಮಾಡ್ಕೊಂಡು ಸರ್. ಇವತ್ತಿನ ಪರಿಸ್ಥಿತಿ ಸರ್ ಎಷ್ಟು ಹೇಳಿದ್ರು ಹೊಸಿ ಸರ್. ಯಾಕೆ ಅಂತಂದ್ರೆ ಎಲ್ಲರೂ ಬಡ್ಡಿಯವರು ಮನೆ ಹತ್ರ ಬಂದು ಕೂತಿದ್ದಾರೆ, ಮಾಡ್ತಾ ಇದ್ದಾರೆ. ನಾವು ಮದುವೆ ಮುಂಜಿ ಮಾಡಿ ಸಾಲ ಸೋಲ ಮಾಡ್ಕೊಂಡು ಸರ್ ಇಲ್ಲಿ ತನಕ ನಾವು ಸಾಯೋ ಪರಿಸ್ಥಿತಿ ಆಗೋಗಿದೆ ಸರ್. ಈ ಸರ್ಕಾರದಲ್ಲಿ ನಮ್ಗೆ ಏನೂ ಸವಲತ್ತು ಸಿಗ್ದಂಗೆ ನಮ್ಗೆ ಆಗೋಗಿದೆ ಸರ್. ಇದರ ಪರಿಹಾರನ ನಿವಾರಣೆ ಮಾಡ್ಕೊಡ್ಬೇಕು ರೈತರಿಗೆ. ನಿಮ್ಗೆ ಮೇಲ್ಮಟ್ಟ ಗಂಟ್ಲು ನಾವು ನಿಮ್ಮ ಕಳಕಳೆಯಿಂದ ಮನವಿ ಮಾಡ್ಕೊತೀವಿ. ಎಲ್ಲರೂ ನಮ್ಗೆ 2 ವರ್ಷ ಆಗೂ ನಮ್ಗೆ ಈ ಆದೇಶದ ಪ್ರಕಾರ ನಮ್ಗೆ ಕೋರ್ಟ್ ಆದೇಶದ ಪ್ರಕಾರ ಪರಿಹಾರ ಸಿಕ್ಕಿಲ್ಲ. ಇದು ಯಾವುದೇ ಕಾರಣಕ್ಕೂ ನಮ್ಗೆ ಪರಿಹಾರ ಕೊಡಿಸ್ಕೊಡಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿ ನಾವು ಕೇಳ್ಕೊತಾ ಇದೀವಿ ಸರ್.